ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್, ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಾಮಾಜಿಕ ಕಳಕಳಿ ಹೊಂದಿದ ಬಸನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ವಿರುಪಣ್ಣ ಚನ್ನಹಳ್ಳಿ. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ 281 ಹೊರಗುತ್ತಿಗೆ ಕಾರ್ಮಿಕರ ನೌಕರರು ವಜಾ, ಕ್ರೂರ ದಾಳಿ ಕಾನೂನು ಉಲ್ಲಂಘನೆ. ಎಂ ಗಂಗಾಧರ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜನಪರ ಕಾರ್ಯಗಳನ್ನು ಮಾಡುತ್ತಾ ಸಿಂಧನೂರು ತಾಲೂಕನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸದಾ ಶ್ರಮಿಸುತ್ತಿರುವ ನಾಯಕರು ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿಯವರು ಎಂದು ಅವರ ಬೆಂಬಲಿಗ ಚನ್ನಹಳ್ಳಿ ವಿರುಪಣ್ಣ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಅನೇಕ ಪ್ರದೇಶಗಳು, ಊರುಗಳು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಿವೆ. ಸ್ವತಂತ್ರ ಬಂದು ಇಷ್ಟು ವರ್ಷವಾದರೂ ಸಿಂಧನೂರು ತಾಲೂಕಿನಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಇಂತಹ ಹೊತ್ತಿನಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ತಮ್ಮದೇ ವರ್ಚಸ್ಸು ಹೆಚ್ಚಿಸಿಕೊಂಡಿರುವ ಯೂತ್ ಐಕಾನ್ ಬಸನಗೌಡ ಬಾದರ್ಲಿಯವರು ಸಿಂಧನೂರನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಎಂದು ಹಗಲಿರುಳು ಶ್ರಮಿಸುತ್ತಿರುವ ಯುವ ನಾಯಕರು. ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಸಿಗಲಿ, ನಾವು ಹಾಲು ಮತ ಸಮಾಜದಿಂದ ಸ್ವ ಇಚ್ಛೆಯಿಂದ ಆಗಮಿಸಿ ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ ಮತ್ತು ರಾಜ್ಯದ ಪ್ರಮುಖರಿಗೆ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ ಎಂದರು. ಕಾರಣ, ನಮಗೆ ಅಭಿವೃದ್ಧಿ ಬೇಕು. ಈಗಾಗಲೇ ಅನೇಕ ವರ್ಷಗಳಿಂದ ಅದೆಷ್ಟೋ ನಾಯಕರನ್ನು ನೋಡಿದ್ದೇವೆ, ಅವರೆಲ್ಲರಿಗೂ ಮತ ಹಾಕಿದ್ದೇವೆ. ಶಾಸಕರಾದರೂ, ಸಚಿವರಾದರೂ, ಸಂಸದರಾದರೂ, ಆದರೆ ಮೂಲಭೂತ ಸೌಕರ್ಯಗಳು ಮಾತ್ರ ತಾಲೂಕಿನಲ್ಲಿ ಮರೀಚಿಕೆಯಾಗಿವೆ. ಈ ಕಾರಣದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ಸಾಧ್ಯ. ಹೀಗಾಗಿ ಯುವ ನಾಯಕರಾದ ಬಸನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನಮಾನ ನೀಡಬೇಕೆಂದು ಹೈಕಮಾಂಡ್ ಮತ್ತು ರಾಜ್ಯದ ಪ್ರಮುಖರಿಗೆ ವಿನಂತಿಸಿಕೊಂಡರು. ನಂತರ ಮಂಜುನಾಥ ಹುಡೇದ ಜವಳಗೆರೆ ಮಾತನಾಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪಾರ ಸೇವೆಯನ್ನು ಗುರುತಿಸಿ ಪಕ್ಷ ಅವರನ್ನು ವಿಧಾನ ಪರಿಷತ್ ಶಾಸಕರನ್ನಾಗಿ ಮಾಡಿದೆ. ಅಲ್ಪ ಅವಧಿಯಲ್ಲೇ ಪಕ್ಷ ವಹಿಸಿದ ಜವಾಬ್ದಾರಿಯನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಕನಸನ್ನು ಹೊತ್ತ ನಾಯಕರನ್ನು ನಾವಿಂದು ಪಡೆದುಕೊಂಡಿದ್ದೇವೆ. ಸಾಮಾಜಿಕ ಕಳಕಳಿ ವಹಿಸಿ ಗಂಗಾ ಕಲ್ಯಾಣದಿಂದ ಅನೇಕ ಬಡ ರೈತರಿಗೆ ಬೋರ್ವೆಲ್ಗಳು, ವಾಹನಗಳು ಮತ್ತು ಅಂಗವಿಕಲರಿಗೆ ಸ್ಕೂಟರ್ಗಳ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಮೊನ್ನೆ ನಡೆದ 151 ಸಾಮೂಹಿಕ ವಿವಾಹ ಮತ್ತು 5,001 ಮುತ್ತೈದೆಯರಿಗೆ ಹುಡಿ ತುಂಬುವ ಕಾರ್ಯ ಮಾಡಿ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ತಮಗೆ ಬರುವ ಅಲ್ಪ ಸ್ವಲ್ಪ ಅನುದಾನದಲ್ಲಿ ಸಮಾಜಕ್ಕೆ ತಲುಪಿಸುವ ಕಾರ್ಯ ಬಸನಗೌಡ ಬಾದರ್ಲಿಯವರು ಮಾಡುತ್ತಿದ್ದಾರೆ. ಹೀಗಾಗಿ ಅವರು ಮಾಡುವ ಸಾಮಾಜಿಕ ಸೇವೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ ಅವರಿಗೆ ಉನ್ನತ ಸಚಿವ ಸ್ಥಾನಮಾನ ನೀಡಿ ಇನ್ನಷ್ಟು ಉತ್ತಮವಾಗಿ ಜನರ ಸೇವೆ ಮಾಡಲು ಅನುಕೂಲ ಒದಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಿ ದೇವೇಂದ್ರಪ್ಪ ಮುಕುಂದ, ವೀರೇಶ್ ಮಾರ್ಸಿರ್ವಾರ, ಮಹೇಶ್ ಗೊರೆಬಾಳ್, ಕೆ ಸುಕುಮುನಿ ಬೂದಿವಾಳ್, ವಿರುಪಣ್ಣ ಕೊಡ್ಡಿ, ಗಣೇಶ್ ಕ್ಯಾಂಪ್, ಬೀರಪ್ಪ ದಿದ್ದಿಗಿ, ದುರ್ಗಪ್ಪ ಸುಲ್ತಾನ್ಪುರ, ನಾಗರಾಜ್ ಬೂದಿವಾಳ್ ಸೇರಿದಂತೆ ಅನೇಕ ಬೆಂಬಲಿಗರು ಸಚಿವ ಸ್ಥಾನಕ್ಕಾಗಿ ಒತ್ತಾಯಿಸಿದರು. ಅತ್ಯಂತ ಶ್ರಮ ವಹಿಸಿ, ಕಾಳಜಿ ವಹಿಸಿ MP ಪರವಾಗಿ ಮಾಡಿದರೆ ನಾವು ನಮ್ಮ ನಾಯಕರಂತಲೇ ಹೇಳ್ತೀವಿ. ಇಲೆಕ್ಷನ್ನಲ್ಲಿ ಶಾಸಕರು ಅವರು ಇಟ್ನಾಳ್ ಸರ್ ಅವರಿಗೆ ಮಾಡಿಲ್ಲ, ಅವರು ನಮಗೆಂತ ಸಪೋರ್ಟ್ ಮಾಡಿಲ್ಲ ಕಾಂಗ್ರೆಸ್ಗೆ. ಶಾಸಕರಿಗೆ ಪ್ರಶ್ನೆ ಮಾಡ್ರಿ, ಇವ್ರ ಅಭಿಪ್ರಾಯ ತಿಳಿಸಿದಾರ. ನಾವು ನಿಮಗೆ ಪ್ರಶ್ನೆ ಜನಪ್ರತಿನಿಧಿ ಅಂತ ಬಿಜೆಪಿ ಹೆಂಗಾಗ್ತಿತ್ತು, ಬಿಜೆಪಿ 6,000 ಏಡಾಗಿದೆ ಸಿಂಧನೂರು, ಸಿರುಗುಪ್ಪ, ಗಂಗಾವತಿಯಲ್ಲಿ ನೀರು ಬಂದಿದೆ, ಎಲ್ಲ ಕಡೆ ನೀರು ಬಂದಿದೆ. ಸಿಂಧನೂರು ಜನನಾಯಕರಿದ್ದು, MLA ಇದ್ದು, ಪ್ರೆಸಿಡೆಂಟ್ MLA ಇದ್ದು 6,000 ಬಿಜೆಪಿ ಏಡಾಗಿದೆ. ಯಾರಿಗೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ.
ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದ 281 ಹೊರಗುತ್ತಿಗೆ ನೌಕರರನ್ನು ಏಕಾಏಕಿ ಕೆಲಸದಿಂದ ವಜಾಗೊಳಿಸಿರುವುದು ಕೇವಲ ಆಡಳಿತಾತ್ಮಕ ಕ್ರಮವಲ್ಲ. ಇದು ಕಾರ್ಮಿಕ ವರ್ಗದ ಬದುಕಿನ ಮೇಲಿನ ಕ್ರೂರ ದಾಳಿ ಮತ್ತು ಕಾರ್ಮಿಕ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾದ MD ಅಮೀರ್ ಅಲಿ ಅವರು ಹೇಳಿದರು. ಸಾವಿರಾರು ವಿದ್ಯಾರ್ಥಿಗಳು ಮತ್ತು ವಿಶ್ವವಿದ್ಯಾಲಯದ ದೈನಂದಿನ ಕಾರ್ಯಾಚರಣೆ ಕಾರ್ಮಿಕರ ಶ್ರಮದ ಮೇಲೆ ನಿಂತಿದ್ದರೂ ಸಹ ಅದೇ ಕಾರ್ಮಿಕರನ್ನು ಕೆಲಸದಿಂದ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ದಿನವೇ ಕಾರ್ಮಿಕರನ್ನು ಬೀದಿಗೆ ತಳ್ಳಿರುವುದು ಅಮಾನವೀಯ ಮತ್ತು ಸಂವಿಧಾನ ವಿರೋಧಿ ಕ್ರಮವಾಗಿದೆ. ಭಾರತ ಸಂವಿಧಾನದ ಆರ್ಟಿಕಲ್ 14 ಸಮಾನತೆ ಹಕ್ಕು, ಆರ್ಟಿಕಲ್ 21 ಬದುಕುವ ಹಕ್ಕು ಹಾಗೂ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ಕಾರ್ಮಿಕರಿಗೆ ಗೌರವಯುತ ಜೀವನ ಮತ್ತು ಉದ್ಯೋಗ ಭದ್ರತೆ ಒದಗಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ. ಆದರೆ ಕಲಬುರಗಿ ವಿಶ್ವವಿದ್ಯಾಲಯ ಆಡಳಿತ ಕಾರ್ಮಿಕರನ್ನು ಯಂತ್ರಗಳಂತೆ ಬಳಸಿಕೊಂಡು ಈಗ ನಿರ್ದಯವಾಗಿ ಹೊರಹಾಕಿದೆ. ಹಲವಾರು ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿದ್ದ ಕಾರ್ಮಿಕರನ್ನು ಯಾವುದೇ ನ್ಯಾಯಸಮ್ಮತ ವಿಚಾರಣೆ ಇಲ್ಲದೆ, ಪೂರ್ವ ಸೂಚನೆ ಇಲ್ಲದೆ, ಪರ್ಯಾಯ ವ್ಯವಸ್ಥೆ ಇಲ್ಲದೆ ವಜಾಗೊಳಿಸಿರುವುದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947ರ ಆತ್ಮವನ್ನೇ ಉಲ್ಲಂಘಿಸುತ್ತದೆ. ನಿರಂತರ ಸೇವೆ ಸಲ್ಲಿಸಿರುವ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕುವ ಮೊದಲು ನೋಟಿಸ್, ಪರಿಹಾರ ಮತ್ತು ಕಾನೂನುಬದ್ಧ ಪ್ರಕ್ರಿಯೆ ಪಾಲಿಸಬೇಕಾಗುತ್ತದೆ. ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದರು. TUCIನ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಮಾತನಾಡಿ, ಹೊರಗುತ್ತಿಗೆ ಕಾರ್ಮಿಕರ ಹೆಸರಿನಲ್ಲಿ ಶಾಶ್ವತವಾಗಿ ವರ್ಷಗಳ ಕಾಲ ಕೆಲಸ ಮಾಡಿಸಿಕೊಂಡು 1970ನ ಕಾನೂನು ಉಲ್ಲಂಘನೆಯಾಗಿದೆ. ಶಾಶ್ವತ ಸ್ವರೂಪದ ಕೆಲಸಗಳಿಗೆ ನಿರಂತರವಾಗಿ ಗುತ್ತಿಗೆ ಪದ್ಧತಿ ಬಳಸುವುದು ಕಾರ್ಮಿಕ ಶೋಷಣೆ ಮಾದರಿಯಾಗಿದೆ. ವಿಶ್ವವಿದ್ಯಾಲಯದ ಸ್ವಚ್ಛತೆ, ಭದ್ರತೆ, ಕಚೇರಿ ನಿರ್ವಹಣೆ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯದ ಕೆಲಸ ಕಾರ್ಯ ವರ್ಷಗಳಿಂದ ನಿರ್ವಹಿಸಿದ ನೌಕರರನ್ನು ಹೊರಗುತ್ತಿಗೆ ಹೆಸರಿನಲ್ಲಿ ಅಸ್ಥಿರವಾಗಿಟ್ಟಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಜೊತೆಗೆ ಹಳೆಯ ನೌಕರರನ್ನು ವಜಾಗೊಳಿಸಿ ಹೊಸ ನೇಮಕಾತಿಗಾಗಿ ಲಕ್ಷಾಂತರ ರೂಪಾಯಿ ಲಂಚ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಅತ್ಯಂತ ಗಂಭೀರವಾಗಿವೆ. ಇದು ಸತ್ಯವಾಗಿದ್ದರೆ ಅದು ಕೇವಲ ಭ್ರಷ್ಟಾಚಾರವಲ್ಲ, ಬಡ ಕಾರ್ಮಿಕರ ಹೊಟ್ಟೆಯ ಮೇಲೆ ನಡೆಯುತ್ತಿರುವ ಸಂಘಟಿತ ದರೋಡೆ. ರಾಜ್ಯ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕೂಡಲೇ ನ್ಯಾಯಾಂಗ ತನಿಖೆ ನೇಮಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ವಿಶ್ವವಿದ್ಯಾಲಯದ ಕುಲಸಚಿವರು ಕಾರ್ಮಿಕರ ಹೋರಾಟವನ್ನು ಅಶಿಸ್ತು ಎಂದು ಕರೆಯುತ್ತಿರುವುದು ಖಂಡನೀಯ. ಬದುಕಿಗಾಗಿ ಹೋರಾಡುವ ಕಾರ್ಮಿಕರ ಧ್ವನಿಯನ್ನು ದಮನಿಸುವುದು ಪ್ರಜಾಪ್ರಭುತ್ವದ ವಿರೋಧಿ ಕ್ರಮವಾಗಿದೆ. ತಮ್ಮ ಕುಟುಂಬಗಳ ಉಳಿವಿಗಾಗಿ ಹೋರಾಡುತ್ತಿರುವ ಕಾರ್ಮಿಕರನ್ನು ಅಪರಾಧಿಗಳಂತೆ ಚಿತ್ರಿಸುವುದು ಆಡಳಿತದ ದೌರ್ಜನ್ಯ ಮನೋಭಾವವನ್ನು ತೋರಿಸುತ್ತದೆ. ಇಂದು 281 ಕಾರ್ಮಿಕರನ್ನು ಕೆಲಸದಿಂದ ತೆಗೆದಿದ್ದಾರೆ. ನಾಳೆ ಇದೇ ಮಾದರಿಯನ್ನು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ವಲಯಗಳಲ್ಲಿ ಜಾರಿಗೊಳಿಸುವ ಅಪಾಯವಿದೆ. ಆದ್ದರಿಂದ ಇದು ಕೇವಲ 281 ಕುಟುಂಬಗಳ ಪ್ರಶ್ನೆಯಲ್ಲ, ಕರ್ನಾಟಕದ ಸಂಪೂರ್ಣ ಕಾರ್ಮಿಕ ವರ್ಗದ ಬದುಕಿನ ಪ್ರಶ್ನೆಯಾಗಿದೆ. ಶ್ರಮಿಕ ಕಾರ್ಮಿಕರ ಬೆವರಿನಿಂದ ನಡೆಯುವ ವಿಶ್ವವಿದ್ಯಾಲಯಗಳು ಕಾರ್ಮಿಕರ ಬದುಕನ್ನೇ ನಾಶ ಮಾಡುವ ಕೇಂದ್ರಗಳಾಗಲು ನಾವು ಅವಕಾಶ ನೀಡುವುದಿಲ್ಲ. TUCI ರಾಜ್ಯ ಸಮಿತಿ ಕಲಬುರಗಿ ವಿಶ್ವವಿದ್ಯಾಲಯದ ಮುಂದೆ ನಡೆದಿರುವ ಹೋರಾಟ ಕಾರ್ಮಿಕರೊಂದಿಗೆ ದೃಢವಾಗಿ ನಿಲ್ಲುತ್ತದೆ. ರಾಜ್ಯದ ಎಲ್ಲ ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಪ್ರಜಾಸತ್ತಾತ್ಮಕ ಮತ್ತು ಪ್ರಗತಿಪರ ಶಕ್ತಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಕರೆ ನೀಡಿದರು. TUCI ಕರ್ನಾಟಕ ರಾಜ್ಯ ಸಮಿತಿಯ ಆಗ್ರಹಗಳು.
ವಜಾಗೊಳಿಸಿದ ಎಲ್ಲ 281 ಹೊರಗುತ್ತಿಗೆ ನೌಕರರನ್ನು ಕೂಡಲೇ ಯಾವುದೇ ಷರತ್ತುಗಳಿಲ್ಲದೆ ಮರು ನೇಮಕ ಮಾಡಬೇಕು. ವಿಶ್ವವಿದ್ಯಾಲಯದಿಂದಲೇ ನೇರ ವೇತನ ಪಾವತಿ ವ್ಯವಸ್ಥೆ ಜಾರಿಗೊಳಿಸಬೇಕು. ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿರುವ ನೌಕರರನ್ನು ಶಾಶ್ವತವಾಗಿ ಕಾಯಂಗೊಳಿಸಬೇಕು. ಕಾರ್ಮಿಕರನ್ನು ಹೊರಹಾಕಿ ಹೊಸ ನೇಮಕಾತಿಗೆ ಲಂಚ ವಸೂಲಿ ಆರೋಪಗಳ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು. ಕಾರ್ಮಿಕರ ಮೇಲೆ ಹೇರಲಾಗುತ್ತಿರುವ ಬೆದರಿಕೆ, ದಮನ ಮತ್ತು ಪ್ರತೀಕಾರಾತ್ಮಕ ಕ್ರಮಗಳನ್ನು ತಕ್ಷಣ ನಿಲ್ಲಿಸಬೇಕು. ಕಾರ್ಮಿಕ ಇಲಾಖೆ ಕೂಡಲೇ ಹಸ್ತಕ್ಷೇಪ ಮಾಡಿ ಕಾರ್ಮಿಕ ಕಾನೂನು ಉಲ್ಲಂಘನೆ ಕುರಿತು ವರದಿ ಸಲ್ಲಿಸಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಗುತ್ತಿಗೆ ಆಧಾರಿತ ಶೋಷಣಾ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದು ಆಗ್ರಹಪಡಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕರ್ನಾಟಕ ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ.